ಈ ಸಂಜುಯಿಂದ ನೀನು ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಕಣ ಸರ್ ಪ್ಲೀಸ್, ನಿಮ್ಮ ಹತ್ರ ಮಾತಾಡೋ ಶಕ್ತಿ ನನಗಿಲ್ಲ. ನಾಟ್ ಫೇರ್, ಸರಿ ಇಲ್ಲ. ಡಾಕ್ಟರ್ ನಿಧಿ, ನಾನೀಗ ಪೇಷಂಟು, ನಂಗೆ ಕಾಲ್ ರಿಸೀವ್ ಮಾಡಬೇಕಲ್ಲ. ಐ ಡೋಂಟ್ ಲೈಕ್ ಇಟ್. This is last chance. Try and try again. Keep trying. ನಿಮ್ಮ ಕಾಲ್ ಕಟ್ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ. ಪ್ಲೀಸ್ ದಯವಿಟ್ಟು ಇನ್ಮೇಲಿಂದ ನನ್ನ ಕಾಲ್ ಮಾಡಬೇಡಿ. ನಾನು ಈ ಸಲ ಫೋನ್ ಮಾಡ್ತಾ ಇದ್ದೀನಿ ಅಂದರೆ ಮಾತಾಡಬೇಕು ಅಂತಾನೆ ಅರ್ಥ. ನಂಗೊಂದು ಇಷ್ಟ ಹೇಳಿ, ಪಿಂಕಿ ಪ್ರಾಮಿಸ್ ಮಾಡಿ ಹೇಳಿ, ನಿಜವಾಗ್ಲೂ ನಾನು ನಿಮಗೆ ಬೇಡವಾದ್ನಾ? ಕಣ ಸರ್, ಡ್ರಿಂಕ್ಸ್ ಮಾಡ್ತಿದ್ದೀರಾ? ಎಲ್ಲಿದ್ದೀರಾ? ನಾನು ಯಾಕೆ ಹೇಳಬೇಕು? ಹೇಳಲ್ಲ. ಎಲ್ಲ ನರ್ಕಕ್ಕೆ ಬಂದು ಕೂತಿದ್ದೀನಿ. ನೀವು ಆನ್ಸರ್ ಕೊಟ್ರಾ? ಕೊಟ್ಟಿಲ್ಲ. ಆನ್ಸರ್ ಮೀ ಫಸ್ಟ್. ನಿಜವಾಗ್ಲೂ ನಿಮ್ಗೆ ನನ್ನ ಕಂಡ್ರೆ ಇಷ್ಟ ಇಲ್ವಾ? ಮೊದಲು ನೀವೆಲ್ಲಿದ್ದೀರಾ ಹೇಳಿ ಸರ್. ಇಲ್ಲ, ಲೇಡೀಸ್ ಫಸ್ಟ್. ನೀವೇ ಮತ್ತೆ ಉತ್ತರ ಕೊಡ್ಬೇಕು. ನನಗೆ ಈಗಲೇ ಉತ್ತರ ಬೇಕು. ನಾನು ನಿಮ್ಗೆ ಸ್ವಲ್ಪನೂ ಇಷ್ಟ ಇಲ್ವಾ? ನೀವು ನಂಗೆ ಲವ್ವೇ ಮಾಡಿಲ್ವಾ? ಯಾಕೆ ನಂಗೆ ಹರ್ಟ್ ಮಾಡಿದ್ರಿ? ನನಗೆ ಇಲ್ಲ, ನೋವಾಗ್ತಿದೆ ರೀ, ತುಂಬ ನೋವಾಗ್ತಿದೆ. ನಿಮ್ಮ ಹತ್ರ ಡೈರೆಕ್ಟಾಗಿ ಬಂದು ಉತ್ತರ ಕೊಡ್ತೀನಿ. ಇವಾಗ ನೀವು ಎಲ್ಲಿದ್ದೀರಾ ಹೇಳಿ ಸರ್. ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ನೀವು ನನ್ನ ಯಾಕೆ ಲವ್ ಮಾಡ್ತಿಲ್ಲ ಅಂತ ಹೇಳ್ತೀರಾ? ನಾನೇನು ತಪ್ಪು ಮಾಡಿದೆ ರೀ? ಇಲ್ಲ, ಏನು ತಪ್ಪು ಮಾಡಿದೆ ಅಂತ ಬಿಟ್ಟು ಹೋಗ್ತಿದ್ದೀರಾ? ಹೇಳ್ತೀರಾ? ಹೇಳ್ತೀನಿ, ಇರೋ ಎಲ್ಲ ವಿಚಾರನೂ ಹೇಳ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಆದರೆ ನಾನು ಬರೋವರೆಗೂ ನೀವು ಯಾವುದೇ ಕಾರಣಕ್ಕೂ ಮತ್ತೆ ಕುಡಿಬಾರ್ದು, ಓಕೆನಾ? ಓಕೆ ಲೈಟ್ ಹೌಸ್. ಸರಿ, ಇವಾಗ ನೀವು ಎಲ್ಲಿದ್ದೀರಾ ಹೇಳಿ. ನಮ್ಮ ಹುಡುಗಿಗೆ ಹೇಳ್ದೆ ಇರ್ತೀನಾ? ಸರಿಯಾಗಿ ಕೇಳಿಸ್ಕೊಳ್ಳಿ. ಕೆಲಸ ಮಾಡ್ತೀನಿ, ಲೊಕೇಶನ್ ಕಳಿಸ್ತೀನಿ, ಬಂದ್ಬಿಡಿ. ಹಾಂ ಆಯ್ತು, ಬೇಗ ಬನ್ನಿ. ಯಪ್ಪ, ಹೆಂಗಪ್ಪ ಕುಡಿತಾರೆ ಇದನ್ನ? ಅಂತೂ ಇಂತೂ ಡಾಕ್ಟರ್ ಕೈಲಿ ಡ್ರಿಂಕ್ ಬಾಟ್ಲು. ನಿಜ ತಿಳ್ಕೊಳಕ್ಕೆ ಏನೇನು ಮಾಡಬೇಕು? ಯಾಕೆ ಇವ್ರು ಫೋನ್ ರಿಸೀವ್ ಮಾಡ್ತಿಲ್ಲ? ಎಲ್ಲ ಹೋಗಿದಾರೆ? ಇಷ್ಟೊತ್ತಾದರೂ ಬಂದಿಲ್ವಲ್ಲ? ಎಕ್ಸ್ಕ್ಯೂಸ್ ಮೀ. ಬನ್ನಿ ಅರ್ಜುನ್. ಯಾಕೋ ತುಂಬ ಟೆನ್ಷನಲ್ಲಿರೋ ಥರ ಕಾಣ್ತಿದ್ದೀರಾ? ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನಾನು ಸ್ವಲ್ಪ ಟೆನ್ಷನಲ್ಲಿ ಪಾಲ್ ತಗೋಬೋದಾ? ಹೇಳಿ, ಏನು ವಿಷಯ? ಏನಿಲ್ಲ, ಅದು ಕರ್ಣವ್ರು ಇಷ್ಟೊತ್ತವರೆಗೂ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಪಾಪ ಮೋಸ್ಟ್ಲಿ ಹಾಸ್ಪಿಟ್ಲಲ್ಲಿ ಎಮರ್ಜೆನ್ಸಿ ಇರಬೇಕು. 1 ಮಾರ್ಕ್ ಕ್ವೆಶನ್ ಕೇಳಿ ಅದಕ್ಕೆ ನೀವೇ ಆನ್ಸರ್ ಕೊಟ್ಬಿಟ್ರಲ್ಲ. ಇಫ್ ಯು ಡೋಂಟ್ ಮೈಂಡ್, ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ? ಕೇಳಿ. ಆದರೆ ಇದು 1 ಮಾರ್ಕ್ ಅಲ್ಲ, 5 ಮಾರ್ಕ್ಸ್ಗೆ. ಸರಿ ಕೇಳಿ. ಕರ್ಣ ಅವರಲ್ಲಿ ನಿಮ್ಗೇನಿಷ್ಟ? ಇದು 5 ಮಾರ್ಕ್ಸ್ ಕ್ವೆಶ್ಚನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇದಕ್ಕೆ 100 ಮಾರ್ಕ್ಸ್ಗೆ ಉತ್ತರ ಕೊಟ್ಟರು ಮುಗಿಯೋದಿಲ್ಲ. ಹೇಳ್ತೀನಿ. ಅವರು ಸಿಕ್ಕಾಪಟ್ಟೆ ಕೇರಿಂಗ್ ಅರ್ಜುನ್. ಇದನ್ನು ಎಲ್ಲರೂ ಹೇಳ್ಬೋದು. ಆದರೆ ಅವ್ರು ಯಾವ ರೇಂಜ್ಗೆ ಅಂದರೆ ಅವ್ರ ಲೆವೆಲ್ ಆಫ್ ಕೇರಿಂಗ್ಗೆ ಯಾರೂ ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ನಾವು ಅವ್ರಿಗೆ 1 ಪಾಲು ಪ್ರೀತಿ ಕೊಟ್ಟರೆ ಅವ್ರು ಅದಕ್ಕೆ 10 ಪಾಲು ಹೆಚ್ಚು ಪ್ರೀತಿ ಕೊಡ್ತಾರೆ.
ನೋವಿಗೆ ಮಿಡಿಯೋ ಅವ್ರ ಸ್ವಭಾವ ಇದೆಯಲ್ಲ, ಆ ಥರ ನಾನು ಎಲ್ಲೂ ನೋಡಿಲ್ಲ. ಪ್ರತಿ ಸಲ ಅವ್ರನ್ನ ನೋಡ್ತಾ ಇದ್ರೆ ಅವ್ರ ಹತ್ರ ಕಲಿಯೋಕ್ಕೆ ಬೇಕಾದಷ್ಟಿದೆ ಅಂತ ನನಗನ್ಸುತ್ತೆ. ಬೇರೆಯವ್ರ ಮನಸ್ಸನ್ನ ಅವ್ರು ಯಾವತ್ತೂ ನೋಯಿಸಲ್ಲ. ಒಟ್ಟಿನಲ್ಲಿ ನಿಮ್ಮ ಕ್ವೆಶ್ಚನ್ಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಬೇಕು ಅಂದರೆ, ಜಗತ್ತಲ್ಲಿರೋ ಎಲ್ಲ ಒಳ್ಳೆ ಗುಣಗಳಿಗೆ ಒಂದು ವಿಳಾಸ ಅನ್ನೋದಿದ್ರೆ ಅದೇ ಕಾರಣ. ವಾವ್, ಇಂಪ್ರೆಸಿವ್. ಈಗಿನ ಕಾಲದಲ್ಲಿ ಗಂಡನ ಹೊಗಳೋ ಹೆಂಡ್ತಿರು ತುಂಬ ಕಡಿಮೆ ಅಂತ ಕೇಳಿದೆ. ನೀವು ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂದಮೇಲೆ ನಿಮ್ಮ ಪ್ರೀತಿ ಯಾವ ರೇಂಜಲ್ಲಿದೆ ಅಂತ ಗೊತ್ತಾಗ್ತದೆ. ನಿಜವಾಗ್ಲೂ ನೀವು ಕಣ್ಣನ ಪ್ರೀತಿಲಿ ಮುಳುಗಿರೋದು ನಿಮ್ಮ ಕಣ್ಣಲ್ಲಿ ಎದ್ದು ಕಾಣ್ತಿದೆ. ನನ್ನ ಬಗ್ಗೆ ಹೇಳ್ತಿರಲ್ಲ, ನೀವೇನು ಕಡಿಮೆನಾ? ನಿಧಿ ನಿಮ್ಮ ಎದುರಿಗೆ ಬಂದರೆ ಸಾಕು, ನಿಮ್ಮ ಕಣ್ಣಲ್ಲಿ ಹೊಳೆಯೋ ಮಿಂಚು ನೋಡಿದ್ದೀನಿ ನಾನು. ಅವಳು ಕಂಡ್ರೆ ನಿಮಗೆ ತುಂಬ ಇಷ್ಟ ಅಲ್ವಾ? ಹಾಂ, ಏನಂತ ಕೇಳ್ತೀರಾ? ಅದೇನೋ ಹೇಳ್ತಾರಲ್ಲ, ಬ್ಯೂಟಿ ವಿತ್ ಬ್ರೈನ್ಸ್ ಅಂತ. ಇಷ್ಟೆಲ್ಲ ಕ್ವಾಲಿಟೀಸು ಒಂದು ಹುಡುಗಿಲಿರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಇನ್ಫ್ಯಾಕ್ಟ್ ನನ್ನ ಲೈಫಲ್ಲಿ ಇಷ್ಟು ಒಳ್ಳೆ ಹುಡುಗಿ ಬರ್ತಾಳೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ ನಿತ್ಯ. ನನ್ನ ಮದುವೆ ಬಗ್ಗೆ ನಾನೇನು ಅಷ್ಟು ದೊಡ್ಡ ಕನಸು ಕಂಡಿಲ್ಲ. ಆದರೆ ನಿಧಿಯವ್ರನ್ನ ನೋಡಿದ ತಕ್ಷಣ ಹೃದಯ ಕಳೆದೋಗೋದು ಏನು ಅಂತ ಪ್ರಾಕ್ಟಿಕಲಾಗಿ ಗೊತ್ತಾಗಿದ್ದು. ಆದರೆ ನಾನು ನಿಜವಾಗ್ಲೂ ನಿಧಿಯವ್ರಿಗೆ ಇಷ್ಟ ಆಗಿದ್ದೀನ. ಅವ್ರನ್ನ ನೋಡಿದ್ರೆ ನನ್ನ ಬಗ್ಗೆ ಅಷ್ಟೊಂದೆಲ್ಲ ಪ್ರೀತಿ ಇದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಯಾವಾಗಲೂ ದೂರನೇ ಇರ್ತಾರೆ. ಅರ್ಜುನ್, ಜಸ್ಟ್ ಗಿವ್ ಹರ್ ಸಮ್ ಟೈಮ್. ಅವಳು ಒಂದೇ ಒಂದು ಸತಿ ಮನ್ಸಾರೆ ಪ್ರೀತಿಸಕ್ಕೆ ಶುರು ಮಾಡಿದ್ರೆ ಅವ್ರಿಗೋಸ್ಕರ ಅವಳು ದೇವ್ರ ಹತ್ರನೇ ಜಗಳಕ್ಕೆ ನಿಂತ್ಬಿಡ್ತಾಳೆ. ಪ್ರೀತಿಸಿದವ್ರಿಗೆ ನೋವಾಗೋದಕ್ಕೆ ಅವಳು ಅವಕಾಶ ಮಾಡಿಕೊಡೋದೇ ಇಲ್ಲ. ಹಾಗೆ ಅವ್ರನ್ನ ಯಾವಾಗಲೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾಳೆ ಅನ್ನೋ ನಂಬಿಕೆ ನನಗಿದೆ. ಅವ್ರ ಅಕ್ಕಾಗಿ ನೀವೇ ಇಷ್ಟೊಂದು ದೊಡ್ಡ ಸರ್ಟಿಫಿಕೇಟ್ ಕೊಟ್ಮೇಲೆ ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು ಹೇಳಿ? ಈ ಖುಷಿಗೆ ಇವತ್ತು ರಾತ್ರಿ ನಿದ್ದೆ ಬರೋದೇ ಡೌಟ್. ಅಯ್ಯಯ್ಯೋ, ಹಾಗಂತ ನಿದ್ದೆ ಮಾಡದೇ ಇರಬೇಡಿ. ನಾಳೆ ಬೆಳಗ್ಗೆ ಎಂಗೇಜ್ಮೆಂಟ್ ಇದೆ, ಬೇಗ ಎದ್ದು ರೆಡಿ ಆಗಬೇಕು. ಶ್ಯೂರ್, ಟ್ರೈ ಮಾಡ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಕರ್ಣ ಸರ್, ಏನಿದೆಲ್ಲ? ನೀವು ಡ್ರಿಂಕ್ಸ್ ಮಾಡ್ತಾ ಕೂತಿದ್ದೀರಾ. ಆಮೇಲೆ ಪ್ರಜ್ಞೆನೇ ಇಲ್ಲ. ಒಂಚೂರಾದ್ರೂ ಬುದ್ಧಿ ಇದೆಯಾ ನಿಮಗೆ? ಬುದ್ಧಿ ಪ್ರಜ್ಞೆ ಎಲ್ಲ ಎಕ್ಕೂಟೋಯ್ತು. ನನ್ನ ಲೈಫೇ ಹಾಳಾಗೋಯ್ತು ರೀ. ಇನ್ನು ಬುದ್ಧಿ ಇಟ್ಕೊಂಡು ಏನು ಮಾಡೋದು? ಫೈನಲಿ ಬಂದ್ರಲ್ಲ, ಐ ಆಮ್ ವೆರಿ ಹ್ಯಾಪಿ.